ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಇವತ್ತಿನ ಟಾಪಿಕ್ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು. ಆ ವ್ಯಕ್ತಿ, ನೀವು ಇಷ್ಟಪಟ್ಟಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ, ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಬಗ್ಗೆ ಅವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು, ನಿಮ್ಮ ಬಗ್ಗೆ ಏನು ಆಲೋಚಿಸ್ತಿದ್ದಾರೆ ಅಂತ ನಿಮ್ಮ ಥಾಟ್ಸ್ ಇದ್ರೆ ಎಸ್, ಈ ಒಂದು ರೀಡಿಂಗ್ ನಿಮಗಾಗಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಎಸ್, ಪೈಲ್ ನಂಬರ್ 1 ಹಾಗೂ ಪೈಲ್ ನಂಬರ್ 2 ನಿಮ್ಮ ಇಷ್ಟವಾದ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ನ ನೋಡಿ. ಆ್ಯಂಡ್ ಯಾವ್ದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ ಹಾಗೂ ನಿಮ್ಮೆಲ್ಲರ ಕಮೆಂಟ್ಸ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ, ಪೈಲ್ ನಂಬರ್ 1 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನಿಮಗಾಗಿ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 1 ನೀವು ಇಷ್ಟಪಟ್ಟಿರೋ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಏನೋ ಆಳವಾಗಿ ಥಿಂಕ್ ಮಾಡ್ತಿದ್ದಾರೆ. ಏನೋ ಒಂದು ನಿಮ್ಮಿಂದ ಸತ್ಯನ ತಿಳ್ಕೊಳ್ಬೇಕು ಅನ್ನೋ ಒಂದು ವೆಯ್ಟ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 1 ಎಸ್, ಒಂದು ಮೆಸೇಜಸ್ನ ಲಾಸ್ಟಲ್ಲಿ ನೋಡೋಣ. ಏನು ನೀವು ಅವರಿಂದ ಒಂದು ಸತ್ಯನ ಮುಚ್ಚಿಟ್ಟಿರಬಹುದು, ಅದು ಥರ್ಡ್ ಪಾರ್ಟೀಸಿಂದ ಅವರ ಒಂದು ಮೈಂಡಿಗೆ ಹೆಚ್ಚಾಗಿ ಆಲೋಚಿಸ್ತಿದ್ದಾರೆ. ಆ ಥರ್ಡ್ ಪಾರ್ಟೀಸ್ ಅವರ ಮೈಂಡಿಗೆ ಅದನ್ನು ಮೆಸೇಜಸ್ನ ಕೊಟ್ಟಿದ್ದಾರೆ. ಅವರ ಮೈಂಡ್ ಸೆಟ್ ನಿಮ್ಮ ಬಗ್ಗೆ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜಸ್ನ ನೀವು ಮುಚ್ಚಿಟ್ಟಿದ್ದೀರಾ, ಅದನ್ನು ತಿಳ್ಕೊಳ್ಬೇಕೆ ಅವರ ಹೆಚ್ಚಿನ ಒಂದು ಥಾಟ್ಸ್ ಥಿಂಕ್ ಮಾಡ್ತಿದ್ದಾರೆ. ಯಾಕೆ ಈ ಒಂದು ಮೆಸೇಜಸ್ನ ನನ್ನಿಂದ ಮುಚ್ಚಿಟ್ಟಿದ್ದೀರಾ ಅನ್ನೋ ಒಂದು ಥಿಂಕಿಂಗ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 1 ಎಸ್, ಲೆಟ್ಸ್ ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಪೈಲ್ ನಂಬರ್ 1 ನೀವು ವ್ಯಕ್ತಿನ ತುಂಬಾ ಮನಸಾರೆ ತುಂಬ ಇಷ್ಟಪಟ್ಟಿದ್ದೀರಾ. ಆ ವ್ಯಕ್ತಿಯು ಕೂಡ ನಿಮಗೆ ತುಂಬ ನಿಮ್ಮನ್ನು ಮನಸಾರೆ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ತುಂಬಾ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಆ ವ್ಯಕ್ತಿಗೆ. ನಿಮ್ಮ ಬಗ್ಗೆ ತುಂಬಾ ಆಲೋಚಿಸ್ತಾರೆ, ನಿಮ್ಮ ಬಗ್ಗೆ ತುಂಬಾ ಪ್ರೇಯರ್ ಮಾಡ್ತಿದ್ದಾರೆ. ನೀವು ಅವ್ರ ಲೈಫಿಂದ ದೂರ ಹೋಗಬಾರ್ದು ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಕೂಡ ಏನಾದರೂ ಒಂದು ರೀತಿ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಯಾವುದೇ ಒಂದು ಸಿಚುವೇಶನಲ್ಲೂ ಆ ವ್ಯಕ್ತಿ ರೆಡಿ ಇಲ್ಲ. ಆ್ಯಂಡ್ ನೀವು ಅವ್ರಿಗೋಸ್ಕರ ಏನು ಟೈಮ್ ಕೇಳ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ಡಿಸಿಷನ್ಸ್ನ ನೀವು ತಗೊಳ್ಳಿಕ್ಕೆ ಟೈಮ್ನ ಕೇಳ್ತಿದ್ದೀರಾ, ಆ ವ್ಯಕ್ತಿ ಆ ಟೈಮಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ನಿರ್ಧಾರನ ತಿಳಿಸ್ಲಿಕ್ಕೆ ಆ ವ್ಯಕ್ತಿ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಒಂದು ಧ್ವನಿನ ಕೇಳಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 1 ಎಸ್, ನೀವು ತಗೊಳ್ತಾ ಇರೋ ನಿರ್ಧಾರ ಅವರ ಲೈಫಲ್ಲಿ ಬಹಳಷ್ಟು ತುಂಬಾ ಚೇಂಜಸ್ನ ತಂದುಕೊಡುತ್ತೆ. ಹೆಚ್ಚಾಗಿ ಅವರ ಬದುಕಿಗೆ ನೀವು ಬೆಳಕಾಗಿ ಹೋಗ್ತಿದ್ದೀರಾ, ಅವರ ಬದುಕಿಗೆ ನೀವು ಬೆಳಕನ್ನು ಕೊಡ್ತಿದ್ದೀರಾ ಅನ್ನೋ ಒಂದು ತುಂಬಾ ಮನಸ್ಸಲ್ಲಿ ತುಂಬಾ ಆಸೆಯನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಪೈಲ್ ನಂಬರ್ 1 ಆ್ಯಂಡ್ ನೀವು ಅವರ ಲೈಫಲ್ಲಿ ಒಂದು ರೀತಿ ದೇವತೆಯಾಗಿ ಅವರ ಲೈಫಿಗೆ ಹೋಗಿದ್ದೀರಾ. ಅವರ ಒಂದು ಏನು ಅವರ ಲೈಫಲ್ಲಿ ಬ್ಯಾಲೆನ್ಸ್ ಸಿಗದೆ ಹೋದಾಗ ನೀವು ಅವರ ಲೈಫಲ್ಲಿ ಎಂಟರ್ ಆಗಿದ್ದೀರಾ. ಆ್ಯಂಡ್ ಅವ್ರ ಲೈಫಲ್ಲಿ ನಗು ಇಲ್ಲದೆ ಇದ್ದಾಗ ನೀವು ಅವರ ಲೈಫಲ್ಲಿ ಎಂಟರ್ ಆಗಿದ್ದೀರಾ. ಪೈಲ್ ನಂಬರ್ 1 ಎಸ್, ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ, ಮನಸಾರೆ ಇಷ್ಟಪಡ್ತಿದ್ದಾರೆ. ಏನೇ ಒಂದು ಡಿಸಿಷನ್ ತಗೊಳ್ಳಿ ಹಾಗೂ ಏನೇ ಒಂದು ಹೊಸ ಕೆಲಸ ಮಾಡಲಿ ಆ್ಯಂಡ್ ಏನೇ ಒಂದು ನಿರ್ಧಾರನ ತಗೊಳ್ಳಿ, ನಿಮಗೆ ಹೇಳ್ದೇನೆ ಆ ವ್ಯಕ್ತಿ ಆ ಒಂದು ಯಾವ ಕೆಲಸನೂ ಮಾಡೋದಿಲ್ಲ. ಆ್ಯಂಡ್ ನಿಮ್ಮನ್ನು ಮತ್ತೆ ಅವರು ಪ್ರಪೋಸ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ಮತ್ತೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಿಮ್ಮ ಪ್ರತಿದಿನ ಏನು ಭೇಟಿ ಮಾಡ್ತಿದ್ದಾರೆ, ಪ್ರತಿದಿನ ನಿಮ್ಮ ಹತ್ರ ಏನು ಮಾತಾಡ್ತಿದ್ದಾರೆ, ಫಸ್ಟ್ ಟೈಮ್ ನಾನು ಮಾತ್ರ ಮಾತಾಡ್ತಿದ್ದೀನಿ ಅನ್ನೋ ಒಂದು ಮನಸ್ಸಲ್ಲಿ ಹೊಸದಾಗಿ ನಿಮ್ಮನ್ನು ಭೇಟಿ ಆಗ್ತಿದ್ದೀನಿ, ಹೊಸದಾಗಿ ನಿಮ್ಮ ಹತ್ರ ಏನಾದರೂ ಹೊಸ ವಿಚಾರನ ತಿಳ್ಕೊಳ್ತಿದ್ದೀನಿ ಅನ್ನೋ ಒಂದು ಕುತೂಹಲ, ನಿಮ್ಮ ವಾಯ್ಸ್ ಕೇಳಲಿಕ್ಕೆ ಆ ವ್ಯಕ್ತಿಗೆ ತುಂಬ ಕುತೂಹಲ. ಯಾವಾಗ ನಿಮ್ಮನ್ನು ಭೇಟಿ ಮಾಡ್ತಾರೆ ಆ ವ್ಯಕ್ತಿ ನಿಮ್ಮಿಂದ ಬಹಳಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದಾರೆ, ಬಹಳಷ್ಟು ನಿಮ್ಮಿಂದ ಕಲಿತಿದ್ದಾರೆ, ಬಹಳಷ್ಟು ನಿಮ್ಮಿಂದ ಆ ವ್ಯಕ್ತಿ ಲೈಫಲ್ಲಿ ಒಳ್ಳೇದಾಗಿದೆ. ನಿಮಗೋಸ್ಕರ ಮನಸಾರೆ ಬಾಟಮ್ ಆಫ್ ಆರ್ಟ್ ಅವರು ತುಂಬಾ ನಿಮಗೋಸ್ಕರ ಪ್ರೇಯರ್ ಮಾಡ್ತಿದ್ದಾರೆ.
ನೀವು ಅವರ ಲೈಫಿಂದ ಬಿಟ್ಟೋಗ್ಬಾರ್ದು ಅಂತ. ಈ ಹಿಂದೆ ಆ ವ್ಯಕ್ತಿಗೆ ನೀವು ಏನಾದರೂ ಸಮಥಿಂಗ್ ಈ ಪ್ರೀತಿನ ಎಂಡ್ ಮಾಡೋಣ ಹಾಗೂ ನಿಮ್ಮಿಂದ ನಾನು ದೂರ ಹೋಗಬೇಕು ಅಂತ ನೀವೇನಾದರೂ ಒಂದು ಮೆಸೇಜಸ್ನ ಹೇಳಿರಬಹುದು, ಅಥವಾ ನೀವು ಅವ್ರನ್ನ ಇಷ್ಟಪಡದೆ ರಿಜೆಕ್ಟ್ ಮಾಡಿರಬಹುದು. ಬಟ್ ಆ ವ್ಯಕ್ತಿ ನಿಮ್ಮನ್ನು ಆ ಒಂದು ಮಾತನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ನಿಮ್ಮನ್ನು ಒಂದು ರೀತಿ ಅವರ ಸುತ್ತ ನಿಮ್ಮ ಸುತ್ತ ಅವರು ಇರಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿದೆ. ನಿಮ್ಮ ಲೈಫ್ ಲಾಂಗ್ ಹೆಜ್ಜೆ ಇಡಬೇಕು ಅಂತ ರೆಡಿ ಇದ್ದಾರೆ. ಹಾಗೂ ನೀವು ತಗೊಳ್ಳೋ ನಿರ್ಧಾರಗಳು ಅವರ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಎಸ್, ಆ್ಯಂಡ್ ನೀವು ಅವರಿಂದ ದೂರ ಹೋಗ್ತೀನಿ ಅಂತ ತಮಾಷೆಗೂ ಆ ವ್ಯಕ್ತಿ ಹೇಳಿದ್ರು, ಅದನ್ನು ಸಹಿಸೋದಿಲ್ಲ. ಆತರವಾಗಿ ಬೇರೆ ಏನಾದರೂ ನಿರ್ಧಾರಗಳನ್ನ ಕೂಡ ತಗೊಳ್ಬಹುದು. ಪೈಲ್ ನಂಬರ್ 1. ಎಸ್, ನಿಮ್ಮ ಪ್ರೀತಿ ಒಂದು ರೀತಿ ನೀವು ಅವ್ರನ್ನ ಏನು ಇಷ್ಟಪಟ್ಟಿದ್ದೀರಾ, ಆ ವ್ಯಕ್ತಿ ನಿಮ್ಮನ್ನ ಏನು ಇಷ್ಟಪಟ್ಟಿದ್ದಾರೆ, ಒಂದು ರೀತಿ ತುಂಬಾನೇ ಗೊಂದಲತೆ ಇದೆ. ತುಂಬಾನೇ ಒಂದು ರೀತಿ ನೀವು ಅವ್ರನ್ನ ಭೇಟಿ ಆದ್ಮೇಲಿಂದ ಹಾಗೂ ಆ ವ್ಯಕ್ತಿನ ಫಸ್ಟ್ ಟೈಮ್ ನೀವು ಇಲ್ಲಿ ಏನು ನೀವು ಮಾತಾಡ್ಸಿದ್ದೀರಾ, ಒಂದು ರೀತಿ ಅವರ ಲೈಫಲ್ಲಿ ತುಂಬಾನೇ ಸ್ಟ್ರಗಲ್ ಇತ್ತು, ತುಂಬಾನೇ ಕೆಟ್ಟ ದೃಷ್ಟಿಗಳಿತ್ತು. ಸೊ ಮತ್ತೆ ಈ ಒಂದು ತುಂಬ ಬ್ಯಾಕ್ಸ್ ಓವರ್ ವೀಕ್ಸಿಂದ ಅವರ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ನ ನೋಡ್ತಿದ್ದಾರೆ. ಹಾಗೂ ಕೆಟ್ಟ ದೃಷ್ಟಿ ಆ ವ್ಯಕ್ತಿ ಮೇಲೆ ಬಿದ್ದಿದೆ. ನಿಮ್ಮ ಹತ್ರ ಹೆಚ್ಚಾಗಿ ಮಾತಾಡ್ಲಿಕ್ಕಾಗ್ತಿಲ್ಲ, ಅವ್ರ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳಕ್ಕಾಗ್ತಿಲ್ಲ. ಹೆಚ್ಚಾಗಿ ಏನೋ ಒಂದು ರೀತಿ ಸ್ಟಕ್ ಅನ್ನಿಸ್ತಿದೆ. ಅವರ ಒಂದು ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗಿದೆ ಆ ವ್ಯಕ್ತಿಯ ಆರೋಗ್ಯದಲ್ಲಿ. ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ಮ್ಯಾಟರ್ನ ಶೇರ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ಮ್ಯಾರೇಜ್ ಪ್ರಪೋಸಲ್ ಬಗ್ಗೆ ಮಾತಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಮೂರನೇ ವ್ಯಕ್ತಿ ಒಂದು ರೀತಿ ನಿಮ್ಮ ಹಿಂದೆ ನಿಂತು ನಿಮಗೆ ಒಳ್ಳೆಯದನ್ನ ಬಯಸ್ತಿರುವಂತಹ ವ್ಯಕ್ತಿ, ನಿಮ್ಮ ಕಣ್ಮುಂದೆ ಒಳ್ಳೆಯದನ್ನ ಬಯಸ್ತಿರುವಂತಹ ವ್ಯಕ್ತಿ ನಿಮ್ಮ ಹಿಂದೆ ನಿಮ್ಮ ಪ್ರೀತಿನ ಕೊಲ್ಲಿಕ್ಕೆ, ನಿಮ್ಮ ಲೈಫಿಂದ ಆ ವ್ಯಕ್ತಿನ ದೂರ ಮಾಡಲಿಕ್ಕೆ ಒಂದು ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಸಂಬಂಧದಲ್ಲಿ ಸ್ವಲ್ಪ ಈ 2 days ಆಗಿರಬಹುದು, 2 weeks ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಸರಿಯಾಗಿ ಮಾತಾಡದೇ ಇರಬಹುದು, ಅವ್ರ ಮನಸ್ಸಿನ ಮಾತನ್ನ ಹೇಳ್ದೇ ಇರಬಹುದು, ಅಥವಾ ನಿಮ್ಮ ಹತ್ರ ಮಾತಾಡೋಕ್ಕೆ ಅವ್ರಿಗೆ ಯಾಕೋ ಮನಸ್ಸಿಗೆ ಒಂದು ರೀತಿ ಇಷ್ಟ ಆಗದೆ ಇರಬಹುದು. ಏನೋ ಒಂದು ರೀತಿ ಗೊಂದಲತೆಯಾದಂತಹ ವಾತಾವರಣ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ನಡುವೆ ನಡೀತಿದೆ. ನಿಮ್ಮ ಪ್ರೀತಿಯಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಬಂದಿದ್ದಾರೆ. ಎಸ್, ಆ ಥರ್ಡ್ ಪಾರ್ಟೀಸಿಂದ ನಿಮಗೆ ರಿಲೀಸ್ ಆಗ್ತಿದೆ. ಇದನ್ನ ನಿಮ್ಮ ಪಾರ್ಟ್ನರ್ ಕ್ಲೆನ್ಸ್ ಮಾಡ್ತಿದ್ದಾರೆ. ಆ ವ್ಯಕ್ತಿಗೆ ಈ ಒಂದು ನೆಗೆಟಿವಿಟಿ ಯಾರು ಮಾಡಿದ್ದಾರೆ ಹಾಗೂ ನಿಮ್ಮ ಪ್ರೀತಿನ ಯಾರು ದೂರ ಮಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಅನ್ನೋದು ಹೆಚ್ಚಿನ ಇನ್ಫಾರ್ಮೇಶನ್ಸ್ ಗೊತ್ತಿದೆ. ಈ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ವೇಟ್ ಮಾಡ್ತಿರಬಹುದು. ಪೈಲ್ ನಂಬರ್ 1. ಎಸ್, ಹೆಚ್ಚು ಫೆದರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಹಾಗೂ ಈ ನಿಮ್ಮ ಪ್ರೀತಿಗೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಕೂಡ ತುಂಬಾ ಸಪೋರ್ಟ್ ಸಿಕ್ಕಿದೆ. ಹಾಗೂ ನೀವು ಸಡನ್ ಆಗಿ ಆ ವ್ಯಕ್ತಿನ ಬ್ಲಾಕ್ ಮಾಡಿದ್ದೀರಾ ಹಾಗೂ ಆ ವ್ಯಕ್ತಿ ಹತ್ರ ಮಾತು ನಿಲ್ಲಿಸಿದ್ದೀರಾ. ಸಡನ್ ಆಗಿ ನೀವು ತುಂಬ ಮೌನವಾಗಿದ್ದೀರಾ. ಆ ವ್ಯಕ್ತಿಗೆ ಅದು ತುಂಬಾನೇ ಒಂದು ರೀತಿ ಕೋಪ ಬರ್ತಿದೆ. ಒಂದು ರೀತಿ ಆ ವ್ಯಕ್ತಿಗೆ ತುಂಬ ನೋವಾಗ್ತಿದೆ. ಅವ್ರನ್ನ ಯಾವುದೋ ಒಂದು ರೀತಿ ನೀವು ಇನ್ಸಲ್ಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಥಾಟ್ಸ್ ಆ ವ್ಯಕ್ತಿಯ ಮನಸ್ಸಲ್ಲಿ ಆ ವ್ಯಕ್ತಿ ಥಾಟ್ಸ್ ಆಗಿದೆ. ಪೈಲ್ ನಂಬರ್ 1. ಎಸ್, ಅಮಾವಾಸ್ಯೆ ಆದ್ಮೇಲಿಂದ ನಿಮ್ಮ ಒಂದು ಪ್ರೀತಿಯಲ್ಲಿ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಇದನ್ನ ನಿಮ್ಮ ಪಾರ್ಟ್ನರ್ ಕ್ಲೆನ್ಸ್ ಮಾಡ್ತಿದ್ದಾರೆ. ನಿಮ್ಮ ಪ್ರೀತಿಯಲ್ಲಿ ಕೆಟ್ಟ ದೃಷ್ಟಿ ಇದೆ ಆ್ಯಂಡ್ ಸಮ್ ನೆಗೆಟಿವಿಟಿ ಕೂಡ ಆಗಿದೆ. ಎಸ್, ಆ ಥರ್ಡ್ ಪಾರ್ಟೀಸ್ ಯಾರು ನಿಮ್ಮ ಪ್ರೀತಿ ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಎಂಟ್ರಿ ಆಗಿದ್ದಾರೆ ಅವನಿಂದ ನೀವು ದೂರ ಆಗ್ತಿದ್ದೀರಾ. ನಿಮ್ಮ ಪ್ರೀತಿ ಮತ್ತು ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಹೆಚ್ಚಾಗಿ ಮಾತಾಡಿಸ್ತಿದ್ದಾರೆ. ಹಾಗೂ ಅವರ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಕೂಡ ನೀವು ಸಾಲ್ವ್ ಔಟ್ ಮಾಡ್ತಿದ್ದೀರಾ. ಅದು ಅವ್ರ ಮನಸ್ಸಿಗೆ ತುಂಬಾ ಸಂತೋಷ ಕೊಡ್ತಿದೆ. ಏನೇ ನಿಮ್ಮ ಹತ್ರ ಶೇರ್ ಮಾಡಲಿ ಅದಕ್ಕೆ ನಿಮ್ಮ ಹತ್ರ ತುಂಬಾ ಈಸಿಯಾಗಿ ಫಾಸ್ಟಾಗಿ ಸೊಲ್ಯೂಷನ್ನ ನೀವು ಕೊಡ್ತೀರಾ. ನಿಮ್ಮ ಹತ್ರ ಮಾತಾಡಿದಾಗ ಆ ವ್ಯಕ್ತಿ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಮಿಂದ ಆ ವ್ಯಕ್ತಿ ಸ್ವಂತ ಭೂಮಿನೂ ಕೂಡ ಪರ್ಚೇಸ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಫ್ಯೂಚರ್ ಪ್ಲ್ಯಾನ್ನ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಆ ವ್ಯಕ್ತಿದಾಗಿದೆ. ಆ್ಯಂಡ್ ನೀವು ಅವರ ಮೆಸೇಜಸ್ಗೆ ಆಗಿರಬಹುದು, ಅವರ ಮಾತಿಗೆ ಫಾಸ್ಟಾಗಿ ರಿಪ್ಲೈ ಕೊಡ್ತೀರಾ. ಹಾಗೂ ನೀವೊಂದು ಅವರ ಲೈಫಲ್ಲಿ ಒಂದು ತುಂಬಾ ನಿಮ್ಮಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ನಿಮ್ಮಲ್ಲಿ ಒಂದು ತುಂಬಾ ನಿಮ್ಮಲ್ಲಿ ಒಂದು ಸ್ಟ್ರಿಕ್ಟ್ನೆಸ್ ಅವರ ಲೈಫಲ್ಲಿ ತುಂಬಾ ಇಷ್ಟ ನಿಮ್ಮ ಪಾರ್ಟ್ನರ್ಗೆ.
ನೀವಿರುವಂತಹ ನಿಮ್ಮತನ ಆ ವ್ಯಕ್ತಿಗೆ ತುಂಬಾ ಇಷ್ಟ ಆಗ್ತಿದೆ. ನಿಮ್ಮ ಒಂದು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಗ್ತಿದೆ, ನಿಮ್ಮ ನಗು ತುಂಬ ಇಷ್ಟ ಆಗ್ತಿದೆ, ನಿಮ್ಮ ಒಂದು ಮಾತುಗಳು, ನೀವು ಯಾವುದೇ ಒಂದು ಸಿಚುವೇಶನಲ್ಲಿ ನೀವೇನು ಮಾತಾಡ್ತೀರಾ, ಆ ಒಂದು ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ತೀರಾ, ಅದು ಆ ವ್ಯಕ್ತಿಗೆ ತುಂಬಾ ಇಷ್ಟ ಆಗ್ತಿದೆ. ನಿಮ್ಮನ್ನ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಿಮಗೆ ತುಂಬಾ ಸ್ವಲ್ಪ ಸರ್ಪ್ರೈಸಸ್ನ ಕೊಡಲಿಕ್ಕೆ ನಿಮ್ಮಿಂದ ಸ್ವಲ್ಪ ಮಾತನ್ನ ಕಮ್ಮಿ ಮಾಡಿರಬಹುದು. ಹಾಗೂ ನಿಮ್ಮ ಪೇರೆಂಟ್ಸ್ ನಿಮ್ಮ ಪ್ರೀತಿನ ಒಪ್ತಿಲ್ಲ ಅಂತ ಯಾರಿಲ್ಲಿ ವೇಟ್ ಮಾಡ್ತಿದ್ದೀರಾ, ಹಾಗೂ ಇಲ್ಲಿ ಏನು ನಿಮ್ಮ ಪೇರೆಂಟ್ಸ್ ನಿಮ್ಮ ಜಾತಿ ಹಾಗೂ ಜಾತಿ ಧರ್ಮಗಳನ್ನ ನೋಡ್ತಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಪ್ರೀತಿಯಲ್ಲಿ ಸ್ವಲ್ಪ ನೀವು ದೂರ ಸಪ್ರೇಷನಲ್ಲಿ ಏನಿದ್ದೀರಾ ಮತ್ತೆ ನೀವು ಒಂದಾಗ್ತಿದ್ದೀರಾ. ನಿಮ್ಮ ಪ್ರೀತಿನ ನಿಮ್ಮ ಪೇರೆಂಟ್ಸ್ ಕೂಡ ಒಪ್ತಿದ್ದಾರೆ. ಅದನ್ನು ನಿಮ್ಮ ಪಾರ್ಟ್ನರ್ ಏನು ನಿಮ್ಮ ಪ್ರೀತಿಯಲ್ಲಿ ಡಿಸ್ಟ್ರಾಕ್ಷನ್ಸ್ ಏನಾಗ್ತಿದೆ ಅದನ್ನು ಆ ವ್ಯಕ್ತಿ ದೂರ ಮಾಡ್ತಿದ್ದಾರೆ. ನಿಮ್ಗೇನು ಗೊಂದಲತೆ ಇದೆ ಅದನ್ನು ದೂರ ಮಾಡ್ತಿದ್ದಾರೆ. ಎಸ್, ಸದಾ ನಿಮ್ಮ ಮುಖದಲ್ಲಿ ನಗುನ ಕಾಣಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಯಾರು ಇಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ನಿಮ್ಮ ಸರೌಂಡಿಂಗ್, ನಿಮ್ಮ ಪ್ರೀತಿನ ಯಾರು ದೂರ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಖಂಡಿತ ಆ ವ್ಯಕ್ತಿಯಿಂದ ನೀವು ಹೆಚ್ಚಾಗಿ ದೂರ ಇದ್ದೀರಾ. ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಪ್ರೀತಿನ ದೂರ ಮಾಡಬೇಕು ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ಹುಳಿ ನಿಂತಿದ್ದಾರೆ ನಿಮ್ಮ ಪಾರ್ಟ್ನರಿಂದ ನೀವು ದೂರ ಇರಬೇಕು ಅನ್ನೋ ಒಂದು ಆಲೋಚನೆ ಏನಿದೆ, ಖಂಡಿತ ಅದರಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ, ತುಂಬಾ ಪ್ರೇಯರ್ ಮಾಡ್ತಿದ್ದೀರಾ ಆ ವ್ಯಕ್ತಿನ ನೀವು ನಿಮ್ಮ ಲೈಫಲ್ಲಿ ಉಳಿಸ್ಕೊಳ್ಳಿಕ್ಕೆ. ಖಂಡಿತ ಇದು ಪಾಸ್ಟ್ ಲೈಫ್ ಎನರ್ಜೀಸ್ ಇದೆ. ಪೈಲ್ ನಂಬರ್ 1 ನಿಮ್ಮ ಸೋಲ್ಮೇಟ್ ಆಗಿರಬಹುದು ಈ ವ್ಯಕ್ತಿ. ಆ್ಯಂಡ್ ನೀವು ತುಂಬಾ ಕನಸುಗಳನ್ನು ಕಂಡಿದ್ದೀರಾ. ಅವರ ಒಂದು ಕೆಲಸದ ನಿಮ್ಮ ಪಾರ್ಟ್ನರ್ ಅವರ ಒಂದು ಕೆಲಸದ ಬ್ಯುಸಿಯಲ್ಲಿ ಏನು ಅವ್ರ ನಿರ್ಧಾರಗಳನ್ನ ನಿಮ್ಮ ಲೈಫಿಗೆ ತಗೊಳ್ತಿದ್ದಾರೆ. ಆ್ಯಂಡ್ ಸಡನ್ ಆಗಿ ನಿಮ್ಮ ಬಗ್ಗೆ ಕೋಪ ಮಾಡ್ಕೋತಿದ್ದಾರೆ. ಆ ಕೋಪ ಹಾಗೂ ಆ ಒಂದು ಸಡನ್ ಡೆಸಿಷನ್ಸ್ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಸಿ ಬಿಸಿ ಅನ್ನಿಸ್ತಿದೆ. ಅದರಿಂದ ಒಳ್ಳೆಯ ನೀವು ನಿರ್ಧಾರಗಳನ್ನ ತಗೊಳ್ತಿದ್ದೀರಾ ಹಾಗೂ ನೀವು ಅದನ್ನು ಅರ್ಥ ಮಾಡ್ಕೋತೀರಾ ಅನ್ನೋ ಒಂದು ತುಂಬಾ ಆ ವ್ಯಕ್ತಿಗೆ ನಂಬಿಕೆ ಇದೆ. ಆ್ಯಂಡ್ ಹೆಚ್ಚಾಗಿ ನಿಮ್ಮನ್ನ ಒಂದು ರೀತಿ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಈ ಒಂದು ಥರ್ಡ್ ಪಾರ್ಟೀಸಿಂದ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಹಾಗೂ ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನಿಮಗೋಸ್ಕರ ಅವ್ರು ಏನಾದರೂ ಸಣ್ಣ ಪುಟ್ಟ ಪೂಜೆನೂ ಕೂಡ ಮಾಡಿರಬಹುದು. ಆ್ಯಂಡ್ ನಿಮಗೋಸ್ಕರ ತುಂಬಾ ಟೈಮ್ನ ಕೊಡ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ವಾಟರ್ ಸೈಡ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆ ಹೆಚ್ಚಾಗಿ ಮಾತಾಡಬೇಕು ಹಾಗೂ ನಿಮ್ಮ ಮನಸ್ಸಲ್ಲಿರೋ ಅಂತಹ ಗೊಂದಲನ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಇದೆ. ಈ ಹಿಂದೆ ಆ ವ್ಯಕ್ತಿಯಿಂದ ನೀವೇನು ಸಪ್ರೇಷನಲ್ಲಿದ್ದೀರಾ, ತುಂಬ ವರ್ಷಗಳಾಗಿದೆ ಆ ವ್ಯಕ್ತಿನ ನೀವು ಭೇಟಿ ಮಾಡದೆ, ಹಾಗೂ ನಿಮ್ಮ ಪ್ರೀತಿ ಏನು ಬ್ಲಾಕೇಜ್ ಆಗಿದೆ, ನೆಗೆಟಿವಿಟಿ ಆಗಿ ದೂರ ಆಗಿದೆ. ಯಾರು ನೆಗೆಟಿವಿಟಿ ಮಾಡಿ ನಿಮ್ಮ ಪ್ರೀತಿನ ದೂರ ಮಾಡಿದ್ದಾರೆ, ಮತ್ತೆ ಆ ವ್ಯಕ್ತಿಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ, ಆ ವ್ಯಕ್ತಿ ಮನಸ್ಸಲ್ಲಿ ನೀವು ಇನ್ನೂ ಇದ್ದೀರಾ ಅಂತ ನಿಮ್ಮ ಕ್ವಶನ್ ಆಗಿದ್ರೆ ಪೈಲ್ ನಂಬರ್ 1, ಖಂಡಿತ ಆ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ನಿಮ್ಮನ್ನ ಯಾವುದೇ ಒಂದು ಸಿಚುವೇಶನಲ್ಲೂ ಬಿಟ್ಕೊಡಲಿಕ್ಕೆ ರೆಡಿ ಇಲ್ಲ. ನಿಮ್ಮ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಯಾವುದೇ ಸಿಚುವೇಶನಲ್ಲೂ ನಿಮಗೋಸ್ಕರ ಹೋರಾಡಲಿಕ್ಕೆ ರೆಡಿ ಇದ್ದಾರೆ. ಯಾರ ವಿರುದ್ಧವಾಗೂ ಅವ್ರು ನಿಂತ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ನಿಮ್ಮನ್ನು ಬಿಟ್ಕೊಡುವಂತಹ ಮನಸ್ಥಿತಿ ಆ ವ್ಯಕ್ತಿದಾಗಿಲ್ಲ. ಎಸ್, ಅವರ ಜಾಬಲ್ಲೂ ತುಂಬಾ ಚೇಂಜಸ್ನ ನೋಡ್ತಿದ್ದಾರೆ. ಅದು ನಿಮ್ಮಿಂದ. ನೀವು ಯಾವಾಗ ಅವರ ಲೈಫಲ್ಲಿ ಹೋಗಿದ್ದೀರಾ ಆಗಿಂದ ಅವರ ಲೈಫಲ್ಲಿ ಬಹಳಷ್ಟು ಮಿರಾಕಲ್ಸ್ನ ನೋಡ್ತಿದ್ದಾರೆ. ನಿಮ್ಮಲ್ಲೇನೋ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ ಹಾಗೂ ನಿಮ್ಮ ಮಾತಿಂದ ಅವರ ಲೈಫಲ್ಲಿ ಬಹಳಷ್ಟು ಚೇಂಜಸ್ನ ಆ ವ್ಯಕ್ತಿ ನೋಡಿದ್ದಾರೆ. ಪಾಯಿಂಟ್ ನಂಬರ್ 1. ಎಸ್, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ನಿಮಗೋಸ್ಕರ ಒಂದು ಬಿಗ್ ಸರ್ಪ್ರೈಸಸ್ನ ರೆಡಿ ಮಾಡಿದ್ದಾರೆ. ನಿಮಗೋಸ್ಕರ ಏನಾದರೂ ಜ್ಯುವೆಲ್ರೀಸ್ನ ನಿಮಗೆ ರಿಂಗ್ ಆಗಿ ಗಿಫ್ಟ್ ಆಗಿ ಕೊಡ್ತಿರಬಹುದು. ಎಂಗೇಜ್ಮೆಂಟ್ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ವೇಟ್ ಮಾಡ್ತಿರಬಹುದು. ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೂಡ ಏನು ನೀವು ಸಣ್ಣ ಪುಟ್ಟ ಕಲಹಗಳಾಗಿದೆ ಹಾಗೂ ಏನಾದರೂ ಮಿಸ್ಟೇಕ್ಸ್, ನೀವೇನಾದರೂ ಬಾಯಿ ತಪ್ಪಿ ಏನಾದರೂ ನೋವಾಗಿ ಮಾತಾಡಿದರೆ ನಿಮ್ಮ ಪಾರ್ಟ್ನರ್ನ, ಮತ್ತೆ ಆ ವ್ಯಕ್ತಿ ನಿಮ್ಮನ್ನ ಮಾತಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಏನಾದರೂ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನೀವು ಕೋಪದಿಂದ ಏನಾದರೂ ಒಂದು ಮಾತನ್ನು ಮಾತಾಡಿರಬಹುದು, ಅದು ಆ ವ್ಯಕ್ತಿಗೆ ನಿಮ್ಮ ಪಾರ್ಟ್ನರ್ಗೆ ಹರ್ಟ್ ಆಗಿರಬಹುದು. ಮತ್ತೆ ನಿಮ್ಮ ಲೈಫಿಗೆ ಆ ವ್ಯಕ್ತಿ ಬರ್ತಿದ್ದಾರೆ. ಆ ವ್ಯಕ್ತಿನ ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿದ್ದೀರಾ.
ನೀವು ಕೂಡ ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡಿದ್ದೀರಾ, ಆ ವ್ಯಕ್ತಿಯು ಕೂಡ ನಿಮ್ಗಿಂತ ಹೆಚ್ಚಾಗಿ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಕೋಪ ನಿಮ್ಮ ಮಧ್ಯೆ ಇದೆ. ಪಾಯಲ್ ನಂಬರ್ 1. ಇದು ಯಾರಿಗೆ ಅನ್ವಯಿಸುತ್ತೆ, ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮಲ್ಲಿ ಒಂದು ಫ್ರೆಶ್ನೆಸ್ ಇದೆ. ಏನೇ ಒಂದು ಹೊಸ ಕೆಲಸ ಮಾಡಲಿ, ಏನೇ ದಿನ ನಿಮ್ಮ ಹತ್ರ ಮಾತಾಡಲಿ, ನಿಮ್ಮಲ್ಲಿ ಏನೇ ಟೆನ್ಷನ್ ಇದ್ರೂ ಆ ವ್ಯಕ್ತಿ ಮುಂದೆ ಅದನ್ನ ನೀವು ತೋರಿಸದೆ, ನಿಮ್ಮ ಒಂದು ನೋವನ್ನು ನೀವು ತೋರಿಸದೆ ಅವ್ರ ಹತ್ರ ತುಂಬ ಸಂತೋಷವಾಗಿ ಮಾತಾಡ್ತೀರಾ ಹಾಗೂ ಎಲ್ಲನೂ ಮ್ಯಾನೇಜ್ ಮಾಡ್ತೀರಾ. ಆ ವ್ಯಕ್ತಿಗೆ ಆ ಗುಣ, ನಿಮ್ಮ ಗುಣ ಅದು ತುಂಬ ಇಷ್ಟ. ಹಾಗೂ ಸಡನ್ ಆಗಿ ನೀವು ಏನಾದರೂ ಆ ವ್ಯಕ್ತಿಗೆ ಕೋಪದಿಂದ ಬೈಯೋದು ಕೂಡ ಆ ವ್ಯಕ್ತಿಗೆ ತುಂಬಾನೇ ಇಷ್ಟ. ನಿಮ್ಮ ಒಂದು ಕೋಪ ಆ ವ್ಯಕ್ತಿಗೆ ತುಂಬಾನೇ ಇಷ್ಟ. ನಿಮ್ಮ ಕೋಪ ಮಾಡ್ಕೊಂಡಾಗ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಇದೆ, ಆ ಒಂದು ಎಕ್ಸ್ಪ್ರೆಷನ್ ಆಗೋ ನಿಮ್ಮ ನಗು ತುಂಬಾನೇ ಆ ವ್ಯಕ್ತಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಹಾಗೂ ನಿಮ್ಮ ಮೇಲೆ ತುಂಬಾನೇ ಕೇರಿಂಗ್, ಪ್ರೀತಿ ಹೆಚ್ಚಾಗಿ ಇದೆ. ಎಸ್, ಒಂದು ರೀತಿ ನಿಮ್ಮನ್ನ ಟ್ರೆಡಿಷನಲ್ ಲುಕ್ಕಲ್ಲಿ ನೋಡಲಿಕ್ಕೆ ತುಂಬಾನೇ ಇಷ್ಟಪಡ್ತಿದ್ದಾರೆ. ಹಾಗೂ ನೀವು ಯಾವಾಗ ಸ್ಯಾರೀಸ್ನ ನೀವು ವೇರ್ ಮಾಡಿದಾಗ ಆಗಿರಬಹುದು, ಹಾಗೂ ಒಂದು ರೀತಿ ಅವ್ರಿಗಿಷ್ಟ ಆಗುವಂತಹ ಕಲರ್ ಡ್ರೆಸ್ಸಸ್ನ ನೀವು ಹಾಕಿದಾಗ ನಿಮ್ಮನ್ನು ತುಂಬ ಆ ವ್ಯಕ್ತಿ ಗಮನ ಹರಿಸ್ತಾರೆ, ಪ್ರೇಯರ್ ಮಾಡ್ತಾರೆ ಆ್ಯಂಡ್ ಹೆಚ್ಚಾಗಿ ನಿಮ್ಮನ್ನು ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 1. ನೀವು ಸ್ಯಾರಿಲಿ ಹಾಗೂ ನಿಮ್ಮ ಒಂದು ಡ್ರೆಸ್ ಸೆನ್ಸ್ ಆ ವ್ಯಕ್ತಿಗೆ ತುಂಬಾನೇ ಇಷ್ಟ. ನಿಮ್ಮ ಮಾತು ತುಂಬಾನೇ ಇಷ್ಟ. ಹಾಗೂ ನಿಮ್ಮ ಕುಟುಂಬ ಮತ್ತು ಅವರ ಕುಟುಂಬನ ನೀವು ಏನು ಟೇಕ್ ಕೇರ್ ಮಾಡ್ತೀರಾ ಅದು ಆ ವ್ಯಕ್ತಿಗೆ ತುಂಬಾನೇ ಇಷ್ಟ. ಪಾಯಲ್ ನಂಬರ್ 1. ಹಿಂದೆ ಆಗಿರೋದನ್ನ ಬಿಟ್ಟು ಮುಂದೆ ಆಗಬೇಕಾಗಿರೋದನ್ನ ನೀವು ಗಮನ ಕೊಡ್ತಿಲ್ಲ ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿದಾಗಿದೆ. ನೀವೇನು ಗಮನ ಕೊಡ್ತಿಲ್ಲ, ಹಿಂದೆ ಆಗಿರೋ ಘಟನೆಗಳ ಬಗ್ಗೆ, ಹಿಂದೆ ಆಗಿರೋ ಜಗಳಗಳ ಬಗ್ಗೆ ಮರೆತು ಮುಂದೆ ಹೋಗೋಣ ಅನ್ನೋ ಒಂದು ಥಾಟ್ಸ್ ನಿಮ್ಮ ಪಾರ್ಟ್ನರ್ದಾಗಿದೆ. ಪಾಯಲ್ ನಂಬರ್ 1. ಬಟ್ ನೀವು ಹಿಂದೆ ಏನೋ ಮಿಸ್ಟೇಕ್ಸ್ ಹಾಗೂ ಹಿಂದೆ ಏನಾದರೂ ನಿಮ್ಮಿಂದ ಆ ವ್ಯಕ್ತಿಗೆ ಹರ್ಟ್ ಆಗಿರ್ಬೋದು, ಆ ವ್ಯಕ್ತಿಯಿಂದ ನಿಮ್ಗೆ ಹರ್ಟ್ ಆಗಿರೋದನ್ನ ನೀವು ತುಂಬ ಮನಸ್ಸಿಗೆ ತಗೊಂಡಿದ್ದೀರಾ. ಅದನ್ನ ಮರೆತು ಮುಂದೆ ಹೋಗಬೇಕಾಗಿದೆ ಅನ್ನೋ ಒಂದು ಮೆಸೇಜಸ್ನ ನಿಮಗೆ ಹೇಳಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ನಿಮಗೆ ಕಾಲ್ ಮೆಸೇಜಸ್ನ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ನೀವು ಆ ವ್ಯಕ್ತಿನ ಬ್ಲಾಕ್ ಮಾಡಿರಬಹುದು. ಪಾಯಲ್ ನಂಬರ್ 1. ಎಸ್, ನಿಮ್ಮ ಸಂತೋಷನ ನೋಡಲಿಕ್ಕೆ ಹಾಗೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಯಾರಿಲ್ಲಿ ಸಪ್ರೇಷನ್ನಲ್ಲಿದ್ದೀರಾ ಆ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 1. ನಿಮ್ಮ ಒಂದು ಅವ್ರ ಮೇಲೆ ತಗೊಳ್ಳೋ ಟೇಕ್ ಕೇರ್ ಏನು ಮಾಡ್ತೀರಾ ಅದು ತುಂಬಾ ಅವರ ಲೈಫಲ್ಲಿ ತುಂಬಾ ಖುಷಿ ಕೊಡುವಂತಹ ದಿನಗಳು. ಹಾಗೂ ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಯಾರು ಸಪ್ರೇಷನಲ್ಲಿದ್ದೀರಾ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಥರ್ಡ್ ಪಾರ್ಟೀಸಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ನೋವಾಗಿದೆ. ಖಂಡಿತ ಥರ್ಡ್ ಪಾರ್ಟೀಸ್ ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ಅದು ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ ಹಾಗೂ ಪ್ರೇಯರ್ ಮಾಡ್ತಿದ್ದೀರಾ. ಆಲ್ರೆಡಿ ನೀವು ಮತ್ತೆ ರಿಯೂನಿಯನ್ ಆಗಲಿಕ್ಕೆ ನಿಮ್ಮ ಮನಸ್ಸು ಬಯಸ್ತಿದೆ. ಎಸ್, ಲೆಟರ್ಸ್ನ ನೋಡೋಣ. ಎಸ್, ಯು ಆರ್ ಡಿಸ್ಟರ್ಬಿಂಗ್ ಫಾರ್ ಮೀ, ದಿಸ್ ಮೇಕ್ಸ್ ಮೀ ಫೀಲ್ ಗುಡ್. ನೀವು ನೀವೇನು ಡಿಸ್ಟರ್ಬ್ ಮಾಡ್ತಿದ್ದೀರಾ ನೀವು ಅವ್ರನ್ನ, ಅದು ಅವ್ರಿಗೆ ತುಂಬಾ ಖುಷಿ ಕೊಡ್ತಿದೆಯಾ ಅಂತ ಅವರ ಲೈಫಲ್ಲಿ. ಎಸ್, ಐ ಆಮ್ ಪ್ಲಾನಿಂಗ್ ಹೌ ಟು ಕಮ್ ಬ್ಯಾಕ್ ಟುವರ್ಡ್ಸ್ ಯು, ಗಿವ್ ಮೀ ಟೈಮ್. ಎಸ್, ಅವರು ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದೆ ಅನ್ನೋ ಒಂದು ಥಿಂಕಿಂಗ್ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 1. ಯಾರಿಲ್ಲಿ ಸಪ್ರೇಷನಲ್ಲಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಐ ವಾಂಟ್ ಫ್ಯಾಮಿಲಿ ವಿತ್ ಯು. ನಿಮ್ಮ ಲೈಫಿಗೆ ಅವರು ಪಾರ್ಟ್ನರ್ ಆಗಿ ಬರಲಿಕ್ಕೆ ಆ್ಯಂಡ್ ನಿಮ್ಮನ್ನ ಮ್ಯಾರೇಜ್ ಆಗಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟಿರ್ಲಿಕ್ಕೆ ಆಗ್ತಿಲ್ಲ, ತುಂಬಾ ಮಾತಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 1. ಅವ್ರ ಮನಸ್ಸಿನ ಮಾತನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಸಾರಿ ಕೂಡ ಕೇಳ್ತಿದ್ದಾರೆ. ಐ ಆಮ್ ಸಾರಿ. ಅವ್ರೇನಾದರೂ ಅವ್ರ ಬೈ ಸೈಡಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಅನ್ನೋ ಒಂದು ಮೆಸೇಜಸ್ನ ಹೇಳ್ತಿದ್ದಾರೆ. ಐ ಕಾಂಟ್ ಫರ್ಗೆಟ್ ಯು. ನಿಮ್ಮನ್ನ ಮರೀಲಿಕ್ಕೆ ಆಗ್ತಿಲ್ಲ. ನೀವೇನಾದರೂ ಆ ವ್ಯಕ್ತಿನ ಮರೆತುಬಿಡ್ಬೇಕು ಅಂತ ಅನ್ಕೊಂಡಿರ್ಬೋದು. ನೀವೇ ಆ ವ್ಯಕ್ತಿನ ಮರಿಬೇಕು ಅಂತ ನೀವು ಆ ವ್ಯಕ್ತಿಗೆ ಹೇಳಿರಬಹುದು. ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಮೇಲೆ ತುಂಬಾ ಪ್ರೀತಿ ಇದೆ. ಬಟ್ ನಿಮ್ಮ ಫ್ಯಾಮಿಲಿ ಸೈಡ್ ಆಗಿ ನೀವು ಅವ್ರನ್ನ ಮರೆತುಬಿಡ್ಬೇಕು ಅಂತ ಅನ್ಕೊಂಡಿರಬಹುದು. ಅವ್ರನ್ನ ನೀವು ಮರೀರಿ ಅಂತ ನೀವು ಹೇಳಿರಬಹುದು.
ಬಟ್ ಆ ವ್ಯಕ್ತಿ ನಿಮ್ಮನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆ ಮ್ಯಾರೇಜ್ ಫಿಕ್ಸ್ ಮಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಮ್ಯಾರೇಜ್ ಫಿಕ್ಸ್ ಮಾಡಲಿಕ್ಕೆ ಈ ಒಂದು ಮಾತುಗಳನ್ನ, ಒಳ್ಳೆ ಸುದ್ದಿನ ನಿಮ್ಮ ಹತ್ರ ಹೇಳಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸ್ ಇಂದ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬಾಯ್. ನಮಸ್ತೆ. ಪೈಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಈ ಒಂದು ರೀಡಿಂಗ್ ನಿಮಗಾಗಿ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಎಸ್, ಪೈಲ್ ನಂಬರ್ 2. ಎಸ್, ಈ ಒಂದು ಲೆಟರ್ಸ್ನ ಲಾಸ್ಟಲ್ಲಿ ನೋಡೋಣ. ಆ ವ್ಯಕ್ತಿಯಿಂದ ನೀವು ಸ್ವಲ್ಪ ಸಪ್ರೇಷನಲ್ಲಿ ಇರಬಹುದು, ಆ ವ್ಯಕ್ತಿಯಿಂದ ನೀವು ಮಾತ್ಬಿಟ್ಟಿರಬಹುದು. ಬಟ್ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಗೌರವಿಸ್ತಿದ್ದಾರೆ, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಹಾಗೂ ನೀವು ಅವ್ರ ಹತ್ರ ಮಾತ್ಬಿಟ್ಟಿರೋದು ಅವ್ರ ಲೈಫಲ್ಲಿ ಏನೋ ಒಂದು ಕಳ್ಕೊಂಡಿರೋ ರೀತಿ ಅನ್ನಿಸ್ತದೆ. ಮತ್ತೆ ನೀವು ಅವ್ರ ಹತ್ರ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಆ ವ್ಯಕ್ತಿದಾಗಿದೆ. ಮತ್ತೆ ನೀವು ಕಾಲ್ ಮೆಸೇಜ್ ಮಾಡಬೇಕು ಅನ್ನೋ ಒಂದು ಕಾತುರದಿಂದ ನಿಮ್ಮನ್ನ ಕಾಯ್ತಿದ್ದಾರೆ. ಯಾರಿಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ನೀವು ಆಲೋಚಿಸ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಆಲೋಚನೆ ಇದೆ ಅನ್ನೋದನ್ನ ನೀವು ಏನು ತಿಳ್ಕೊಳ್ತಿದ್ದೀರಾ. ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಿದ್ದಾರೆ. ಪೈಲ್ ನಂಬರ್ 2. ಎಸ್, ನಿಮ್ಮನ್ನ ಒಂದು ರೀತಿ ಅವರ ಲೈಫಲ್ಲಿ ಏಂಜಲ್ ಆಗಿ ನೋಡ್ತಿದ್ದಾರೆ. ನಿಮ್ಮನ್ನ ಒಂದು ಲಾಂಗ್ ಡ್ರೈವ್ ಲೊಕೇಶನ್ಗೆ ಕರ್ಕೊಂಡೋಗಿ ಮತ್ತೆ ನಿಮ್ಮ ಹತ್ರ ಮಾತಾಡಬೇಕು, ಮತ್ತೆ ನಿಮಗೆ ಪ್ರಪೋಸ್ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಆ ವ್ಯಕ್ತಿದಾಗಿದೆ. ನಿಮ್ಮ ಪ್ರೀತಿಯ ನಡುವೆ ಯಾರು ನಿಮ್ಮ ಫ್ಯಾಮಿಲಿಯಿಂದ ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಆಗಿದೆ, ನಿಮ್ಮ ಪ್ರೀತಿನ ಒಪ್ಪಿಲ್ಲ ಅಂತ ನೀವು ದೂರ ಇರಬಹುದು. ಮತ್ತೆ ನಿಮ್ಮ ಪ್ರೀತಿನ ಒಪ್ಪಿಸ್ಲಿಕ್ಕೆ, ನಿಮ್ಮ ಮ್ಯಾರೇಜ್ ಆಗಲಿಕ್ಕೆ, ನಿಮ್ಮ ಕುಟುಂಬದ ಸದಸ್ಯರ ಹತ್ರ ಮಾತಾಡಲಿಕ್ಕೆ ನಿಮ್ಮ ಪಾರ್ಟ್ನರ್ ವೇಟ್ ಮಾಡ್ತಿದ್ದಾರೆ. ಡೈರೆಕ್ಟಾಗಿ ನಿಮ್ಮ ಮನಸ್ಸಲ್ಲಿರೋ ಮಾತುಗಳನ್ನ ಹಾಗೂ ನಿಮ್ಮಿಂದ ಏನೋ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಆ ವ್ಯಕ್ತಿ ಹತ್ರ ನೀವು ಹೇಳ್ಕೊಳ್ತೀರಾ ಅನ್ನೋ ಕೊರಗು ಆ ವ್ಯಕ್ತಿದಾಗಿದೆ. ನೀವೇನು ಕೊರಗ್ತಿದ್ದೀರಾ ಆ ವ್ಯಕ್ತಿಗೂ ಕೂಡ ನೀವು ಅದನ್ನ ಹೇಳ್ಕೊಳ್ತಿಲ್ಲ ಅನ್ನೋ ಕೊರಗು ಹೆಚ್ಚಾಗಿ ಇದೆ. ತುಂಬಾನೇ ನಿಮ್ಗೋಸ್ಕರ ಕವನಗಳನ್ನ ಬರೀತಿದ್ದಾರೆ, ತುಂಬಾ ಸಾಂಗ್ಸ್ನ ಬರೀತಿದ್ದಾರೆ. ಆ ವ್ಯಕ್ತಿ ಸಿಂಗರ್ ಆಗಿರಬಹುದು ಅಥವಾ ತುಂಬಾ ರೈಟರ್ ಆಗಿರಬಹುದು. ನಿಮ್ಮ ಬಗ್ಗೆ ತುಂಬಾನೇ ಗೌರವ ಇದೆ. ನಿಮ್ಮ ಬಗ್ಗೆ ತುಂಬಾನೇ ನಿಮ್ಮ ಹತ್ರ ಹೇಳ್ಕೊಳಕ್ ಆಗದಿರೋದನ್ನ ಅವರು ಡೈರಿಲಿ, ಲೆಟರ್ ಮುಖಾಂತರ ಅಥವಾ ಆನ್ಲೈನಲ್ಲಿ ನಿಮಗೆ ಮೆಸೇಜಸ್ನ ಮಾಡ್ತಿರಬಹುದು. ಬಟ್ ನೀವು ಅದನ್ನ ಹೇಗೆ ವ್ಯಕ್ತಪಡಿಸಬೇಕು ಅನ್ನೋ ಒಂದು ಗೊಂದಲತೆ ನಿಮ್ಮದಾಗಿರ್ಬಹುದು. ಪೈಲ್ ನಂಬರ್ 2. ಎಸ್, ನಿಮ್ಮನ್ನ ಒಂದು ರೀತಿ ಅವರ ಲೈಫಲ್ಲಿ ತುಂಬಾನೇ ನಿಮ್ಮನ್ನ ಬಿಟ್ಟಿರೋಕ್ಕಾಗದಿರೋ ಅಷ್ಟು ಹಚ್ಕೊಂಡಿದ್ದಾರೆ. ನಿಮ್ಮನ್ನ ತುಂಬಾನೇ ಗೌರವಿಸ್ತಾರೆ. ಹಾಗೂ ನಿಮಗೆ ಫಸ್ಟ್ ಏನೇ ಅವರ ಒಂದು ನೋವು ಆಗಿರಬಹುದು ಹಾಗೂ ಅವರ ಖುಷಿ ಆಗಿರಬಹುದು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ವೇಟ್ ಮಾಡ್ತಿದ್ದಾರೆ. ಬಟ್ ತುಂಬಾ ದಿವಸಗಳಿಂದ ಆ ವ್ಯಕ್ತಿಯಿಂದ ನೀವು ಸ್ವಲ್ಪ ದೂರ ಇರಬಹುದು. ಪೈಲ್ ನಂಬರ್ 2 ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನಿಮ್ಮ ಮನಸ್ಸಿನ ಮಾತನ್ನ ಅವ್ರ ಹತ್ರ ಹೇಳಲಿಕ್ಕೆ ನೀವೇನು ವೆಯ್ಟ್ ಮಾಡ್ತಿದ್ದೀರಾ, ಅವರ ಮನಸ್ಸಿನ ಮಾತನ್ನ ಹೇಳಲಿಕ್ಕೆ ಕೂಡ ಅವರು ವೆಯ್ಟ್ ಮಾಡ್ತಿದ್ದಾರೆ. ಎಸ್, ಇಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಸಿಚುವೇಶನ್ ಅಲ್ಲಿ ಇದ್ದೀರಾ? ಪೈಲ್ ನಂಬರ್ 2 ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿ ಬಂದಿದ್ದಾರೆ ಅವರು ಮಧ್ಯದಲ್ಲಿ ಫಾಸ್ಟ್ ಆಗಿ ಮೂವ್ ಆಗ್ತಿದ್ದಾರೆ. ನಿಮ್ಮ ಪ್ರೀತಿಗೆ ಏನು ನೆಗೆಟಿವಿಟಿ ಮಾಡಿದ್ದಾರೆ ಅದು ಕೂಡ ಎಂಡ್ ಆಗ್ತಿದೆ. ಹೊಸ ಬಿಗಿನಿಂಗ್ ನಿಮ್ಮ ಪ್ರೀತಿಯಲ್ಲಿ ಶುರುವಾಗ್ತಿದೆ. ಮತ್ತೆ ಆ ವ್ಯಕ್ತಿ ನಿಮ್ಮಿಂದ ದೂರ ಇರಬಹುದು, ನಿಮ್ಮಿಂದ ಬೇರೆ ಕಂಟ್ರಿಯಲ್ಲಿ ಇರಬಹುದು. ಮತ್ತೆ ನಿಮ್ಮನ್ನ ನೋಡ್ಲಿಕ್ಕೆ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜಸ್ನ ಹೇಳಲಿಕ್ಕೆ ಹಾಗೂ ಏನೋ ಒಂದು ಸಿಹಿ ಸುದ್ದಿನ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪೈಲ್ ನಂಬರ್ 2. ಎಸ್,
ಇಲ್ಲಿ ಏನ್ ಥರ್ಡ್ ಪಾರ್ಟೀಸ್ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನೋಡ್ತಿದ್ದೀರಾ ಅದು ಎಂಡ್ ಆಗ್ತಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಅರ್ಥ ಮಾಡ್ಕೋತಿದ್ದಾರೆ. ಯಾವುದೇ ಸಿಚುವೇಶನ್ ಅಲ್ಲೂ ನಿಮ್ಮನ್ನ ಬಿಟ್ಟಿರೋದಿಲ್ಲ ಅನ್ನೋ ಒಂದು ಪ್ರಾಮಿಸಿಂಗ್ ನ ನಿಮಗೆ ಮಾಡ್ತಿದ್ದಾರೆ. ಅದು ನಿಮ್ಗೆ ಹೆಚ್ಚಾಗಿ ನಿಮ್ಮ ಒಂದು ಮೈಂಡ್ ಸೆಟ್ಗೆ ಅರ್ಥ ಆಗದೆ ಇರಬಹುದು, ಅಥವಾ ಆ ವ್ಯಕ್ತಿ ನಿಮ್ಗೆ ಹೇಳ್ತಾ ಇರೋ ಮಾತುಗಳು ನಿಮ್ಗೆ ಅರ್ಥ ಆಗದೆ ಇರಬಹುದು. ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾರೆ, ಹಾಗೂ ಆ ವ್ಯಕ್ತಿ ಏನೋ ಒಂದು ನಿಮ್ಮಿಂದ ಸತ್ಯ ಮುಚ್ಚಿಟ್ಟಿದ್ದಾರೆ, ಅಥವಾ ಏನಾದ್ರು ನಿಮ್ಮಿಂದ ದೂರ ಆಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ನೀವು ಆ ವ್ಯಕ್ತಿನ ದ್ವೇಷಿಸ್ತಿರಬಹುದು, ಅಥವಾ ಆ ವ್ಯಕ್ತಿನ ನೀವು ಕೋಪ ಮಾಡ್ಕೊಂಡಿರಬಹುದು. ನಾನು ನಿಮ್ಗೆ ಇಷ್ಟು ಪ್ರೀತಿ ಕೊಟ್ಟೆ, ನೀವು ನನಗೆ ಪ್ರೀತಿ ಕೊಟ್ಟಿಲ್ಲ ಅನ್ನೋ ಒಂದು ಥಾಟ್ಸ್ ನಿಮ್ದು ಆಗಿರಬಹುದು. ಆ್ಯಂಡ್ ನೀವಿಲ್ಲಿ ನೀವು ಥಿಂಕ್ ಮಾಡ್ತಿದ್ದೀರಾ, ಬಟ್ ಆ ವ್ಯಕ್ತಿ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ, ತುಂಬ ಪ್ರೀತಿ ಇದೆ, ತುಂಬ ಕೇರಿಂಗ್ ಇದೆ. ಹೆಚ್ಚಾಗಿ ನಿಮ್ಮನ್ನು ಅವರು ಏಂಜಲ್ ಆಗಿ ನೋಡ್ತಿದ್ದಾರೆ. ಅವರ ಲೈಫಲ್ಲಿ ನೀವಿಲ್ಲದೆ ಯಾವುದೂ ಕೂಡ ಕಂಪ್ಲೀಟ್ ಆಗೋದಿಲ್ಲ, ಎಲ್ಲವೂ ಇನ್ಕಂಪ್ಲೀಟ್, ಎಲ್ಲವೂ ಕತ್ಲೆ ಆಗಿ ಕಾಣಿಸ್ತಿದೆ ಅವರ ಲೈಫಲ್ಲಿ. ಎಸ್, ಇನ್ನು ಒಂದು 30 ಡೇಸಲ್ಲಿ ಇನ್ನಷ್ಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಗುಡ್ ನ್ಯೂಸ್ನ ನೋಡ್ತಿದ್ದೀರಾ. ಎಂಗೇಜ್ಮೆಂಟ್ ಕೂಡ ನಿಮಗೆ ಆಗ್ತಿದೆ. ಹಾಗೂ ಇಲ್ಲಿ ನಿಮ್ಮ ಸರೌಂಡಿಂಗ್ ಯಾರು ಟೀನೇಜ್ ವ್ಯಕ್ತಿ ಕೂಡ ಸ್ವಲ್ಪ ನಿಮ್ಮ ಪ್ರೀತಿಗೆ ಸಮಸ್ಯೆಗಳನ್ನ ಮಾಡ್ತಿರಬಹುದು. ನೀವು ಏನು ಸಪ್ರೇಷನ್ ಅಲ್ಲಿ ಇದ್ದೀರಾ, ಈ ಒಂದು ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ನಿಮಗೆ ಡಿಸ್ಟ್ರಾಕ್ಷನ್ಸ್ ಅನಿಸ್ತಿದೆ. ಹಾಗೂ ನಿಮ್ಮ ಪ್ರೀತಿಗೆ ಹಾಗೂ ನಿಮ್ಮ ಒಂದು ಫ್ಯಾಮಿಲಿಗೆ ಸಮಸ್ಯೆಗಳನ್ನ ಮಾಡ್ತಿರಬಹುದು. ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ಈ ಒಂದು ಟವರ್ ಕಾರ್ಡ್ ಏನು ಬಂದಿದೆ, ಪೈಲ್ ನಂಬರ್ 2, ನಿಮ್ಮಿಂದ ಏನು ಸತ್ಯ ಮುಚ್ಚಿಟ್ಟಿದ್ದಾರೆ ನಿಮ್ಮ ಪಾರ್ಟ್ನರ್, ಅದನ್ನ ನಿಮ್ಮ ಹತ್ರ ಹೇಳಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಅದನ್ನ ಕೇಳಿ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಗೊಂದಲತೆ ಏನಿದೆ ಅವ್ರ ಮೇಲೆ, ನಿಮ್ಗೆ ಬೇಜಾರಿದೆ ಹಾಗೂ ಏನಾದ್ರೂ ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡ್ಕೋತಿದ್ದೀರಾ. ಫೈಲ್ ನಂಬರ್ 2. ಆ್ಯಂಡ್ ನಿಮ್ಮ ಕುಟುಂಬ ತುಂಬ ಹ್ಯಾಪಿಯಾಗಿ ನೀವು ನೋಡ್ತಿದ್ದೀರಾ. ನಿಮ್ಮ ಒಂದು ಸಂಬಂಧದಲ್ಲಿ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್, ನಿಮ್ಮ ಸಂಬಂಧದಲ್ಲಿ ಏನು ಡಿಸ್ಟ್ರಾಕ್ಷನ್ಸ್ ಆಗಿದೆ ಅದರಿಂದ ನೀವು ದೂರ ಹೋಗಿ ಮತ್ತೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಹ್ಯಾಪಿನೆಸ್ ಆಗಿ ನೋಡ್ತಿದ್ದೀರಾ, ಸಂತೋಷದ ದಿನಗಳನ್ನು ನೋಡ್ತಿದ್ದೀರಾ, ಚೇಂಜಸ್ನ ನೋಡ್ತಿದ್ದೀರಾ. ಹಾಗೂ ನಿಮ್ಮನ್ನ ಕೇರ್ ಮಾಡೋದನ್ನ ನೀವು ತುಂಬಾನೇ, ಆ ವ್ಯಕ್ತಿ ನಿಮ್ಮನ್ನ ಕೇರ್ ಮಾಡೋದನ್ನ ನೀವು ತುಂಬಾ ಇಷ್ಟಪಡ್ತಿದ್ದೀರಾ. ನಿಮ್ಮನ್ನ ಆ ವ್ಯಕ್ತಿ ಕೇರ್ ಮಾಡೋದು ತುಂಬಾ ಇಷ್ಟಪಡ್ತಿದ್ದಾರೆ. ನೀವು ಅವ್ರನ್ನ ಏನು ಕೇರ್ ಮಾಡ್ತೀರಾ ಅದು ವ್ಯಕ್ತಿಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗುತ್ತೆ. ಹಾಗೂ ನೀವು ಸಡನ್ ಆಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಏನು ಕೋಪ ಮಾಡ್ಕೋತಿದ್ದೀರಾ, ಆ ಕೋಪ ಕೂಡ ಆ ವ್ಯಕ್ತಿಗೆ ತುಂಬಾನೇ ಇಷ್ಟ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಇನ್ನೋಸೆನ್ಸ್ ಆ ವ್ಯಕ್ತಿಗೆ ತುಂಬಾನೇ ಇಷ್ಟ ಆಗುತ್ತೆ. ಜೊತೆಗೆ ನಿಮ್ಮಲ್ಲಿ ಆ ವ್ಯಕ್ತಿ ನಿಮ್ಮನ್ನ ಮಗುದ ರೀತಿಯಾಗಿ ಟ್ರೀಟ್ ಮಾಡ್ತಿದ್ದಾರೆ, ನಿಮ್ಮನ್ನು ತುಂಬಾನೇ ಟೇಕ್ ಕೇರ್ ಮಾಡ್ತಿದ್ದಾರೆ. ನಿಮ್ಮ ಕೈ ಹಿಡಿದು ಏನು ಸಪ್ತಪದಿ ತುಳಿದಿದ್ದಾರೆ, ನಿಮ್ಮನ್ನ ಪ್ರಾಮಿಸ್ ಮಾಡಿದ್ದಾರೆ, ಖಂಡಿತ ಅದನ್ನ ಆ ವ್ಯಕ್ತಿ ಉಳಿಸ್ಕೋತಿದ್ದಾರೆ. ಫೈಲ್ ನಂಬರ್ 2, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಯಿಂದ ನಿಮಗೆ ರಿಲೀಸ್ ಆಗ್ತಿದೆ. ಅದನ್ನ ನೀವು ಪ್ರೇಯರ್ ಕೂಡ ಮಾಡಿದ್ದೀರಾ, ಅದನ್ನ ಕ್ಲೆನ್ಸ್ ಕೂಡ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ. ಆ್ಯಂಡ್ ಹೊಸ ಮೆಂಬರ್ ಕೂಡ ಆ್ಯಡ್ ಅಪ್ ಆಗ್ತಿದ್ದಾರೆ, ಗುಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ. ಎಸ್, ಸ್ವಲ್ಪ ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿನ ನೀವು ಕ್ಲೆನ್ಸ್ ಮಾಡಿದ್ದೀರಾ. ಮತ್ತೆ ನೆಗೆಟಿವಿಟೀಸ್ ಏನಾಗ್ತಿದೆ ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಒಂದು ರೀತಿ ನಿಮಗೆ ನಿಮ್ಮ ಪಾರ್ಟ್ನರ್ ಹತ್ರ ಮನ್ಸಾರೆ ಮಾತಾಡಕ್ ಆಗ್ತಿಲ್ದೇ ಇರಬಹುದು, ಆ ವ್ಯಕ್ತಿಗೂ ನಿಮ್ಮ ಹತ್ರ ಮನ್ಸಾರೆ ಮಾತಾಡಕ್ ಆಗ್ತಿಲ್ಲ. ಒಂದು ರೀತಿ ಕಸಿಬಿಸಿ ಅನ್ನಿಸ್ತಿದೆ, ಒಂದು ರೀತಿ ನಿಮ್ಮಿಂದ ನೀವೇ ಸಾರಿ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಇರಬಹುದು. ಹಾಗೂ ನಿಮ್ಮದನ್ನ ಮಿಸ್ಟೇಕ್ಸ್ ಆಗಿದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರಬಹುದು ಆ ವ್ಯಕ್ತಿದು. ಎಸ್, ನಿಮ್ಮ ಹತ್ರ ಮಾತಾಡಕ್ ಆಗದೆ ಇರೋದನ್ನ ಅವರು ನಂಬಿರುವಂತಹ ದೈವದ ಜೊತೆ ಮಾತಾಡಿದ್ದಾರೆ, ತುಂಬಾನೇ ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮ ಪ್ರೀತಿನ ಖಂಡಿತ ಏನು ದೂರ ಮಾಡಿದ್ದಾರೆ ಥರ್ಡ್ ಪಾರ್ಟೀಸ್, ಖಂಡಿತ ಆ ಥರ್ಡ್ ಪಾರ್ಟೀಸ್ ಇಂದ ನಿಮ್ಮ ಲೈಫಲ್ಲಿ ಏನು ಸಮಸ್ಯೆಗಳಾಗಿದೆ ಅದರಿಂದ ಕೂಡ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹಾಗೂ ಅದನ್ನ ಕ್ಲೆನ್ಸ್ ಕೂಡ ನಿಮ್ಮ ಪಾರ್ಟ್ನರ್ ಮಾಡ್ತಿದ್ದಾರೆ. ಎಸ್, ಇಲ್ಲಿ ನೀವು ಇನ್ನೊಂದು ಸೂಕ್ಷ್ಮವಾಗಿ ಏನೋ ಒಂದು ವಿಚಾರನ ಅರ್ಥ ಮಾಡ್ಕೋಬೇಕಾಗಿದೆ. ಯಾತಕ್ಕಾಗಿ ನಿಮ್ಗೆ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ನಿಮ್ಮ ಮತ್ತು ಅವರ ಮಧ್ಯೆ, ನಿಮ್ಗೆ ಅವ್ರ ಮಧ್ಯೆ ಏನ್ ದ್ವೇಷ ಇದೆ, ಆ ವ್ಯಕ್ತಿಗೆ, ಆ ಥರ್ಡ್ ಪಾರ್ಟೀಸ್ಗೆ ನಿಮ್ಮ ಪ್ರೀತಿ ಕಂಡು ಯಾಕೆ ದ್ವೇಷ ಇದೆ, ನಿಮ್ಮ ಮಧ್ಯೆ ಯಾಕೆ ದ್ವೇಷ ಇದೆ, ಆ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ಫೈಲ್ ನಂಬರ್ 2.
ಆ ಥರ್ಡ್ ಪಾರ್ಟೀಸ್ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ನಿಮ್ಮ ಪ್ರೀತಿನ ಆ ವ್ಯಕ್ತಿಯಿಂದ ನಿಮ್ಮನ್ನು ದೂರ ಮಾಡಿ ನಿಮ್ಮ ಲೈಫಿಗೆ ಈ ವ್ಯಕ್ತಿ ಎಂಟರ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಈ ವ್ಯಕ್ತಿದಾಗಿದೆ. ಬಟ್ ಈ ವ್ಯಕ್ತಿ ಮೇಲೆ ನಿಮಗೆ ತುಂಬಾನೇ ಗೌರವ, ರೆಸ್ಪೆಕ್ಟ್ ಇದೆ. ಬಟ್ ಇವರನ್ನ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ನೀವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಇವರಿಂದ ನೀವು ದೂರ ಇರಲಿಕ್ಕೆ ವೇಟ್ ಮಾಡ್ತಿದ್ದೀರಾ. ಇವರಿಂದ ನೀವು ಹೆಚ್ಚಾಗಿ ನೋವನ್ನು ನೋಡಿದ್ದೀರಾ, ಖುಷಿನೂ ನೋಡಿದ್ದೀರಾ. ಪ್ಯಾಲ್ ನಂಬರ್ 2. ಎಸ್, ಇವರಿಂದ ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟೀಸಿಂದ ಇಲ್ಲಿ ತುಂಬಾ ನೆಗೆಟಿವಿಟೀಸ್ನ ನೋಡ್ತಿದ್ದೀರಾ. ನೀವು ನೋವನ್ನ ನೋಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಈ ಒಂದು ನೋವಿಂದ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಎಸ್, ಹೆಚ್ಚು ನೀವು ಬರ್ಡ್ಸ್ನ, ನೀವು ಪ್ಯಾರೆಟ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಆ ಒಂದು ಮೆಸೇಜಸ್ ನಿಮಗೆ ಏಂಜಲ್ಸ್ ನಿಮ್ಗೆ ಏನೋ ಒಂದು ಸ್ಟ್ರಾಂಗ್ ಮೆಸೇಜಸ್ನ ನಿಮ್ಮ ಲೈಫಿಗೆ ಕೊಡ್ತಿದ್ದಾರೆ. ಸಡನ್ ಆಗಿ ನಿಮಗೆ ಕಾಲ್ ಮೆಸೇಜಸ್ ಕೂಡ ನಿಮ್ಮ ಪಾರ್ಟ್ನರ್ ಇಂದ ನಿಮಗೆ ಬರ್ತಿದೆ. ಈ ಒಂದು ರೀಡಿಂಗ್ ನೋಡಾದ್ಮೇಲಿಂದ ಇನ್ನ ಒಂದು 12 ಡೇಸ್ ಅಥವಾ 12 ಅವರ್ಸ್ ಅಥವಾ 12 ಮಿನಿಟ್ಸ್ ಆಗಿರಬಹುದು, ನಿಮ್ಮ ಪಾರ್ಟ್ನರ್ ಇಂದ ನಿಮಗೆ ಕಾಲ್ ಮೆಸೇಜಸ್ ಕೂಡ ಬರ್ತಿದೆ. ತುಂಬಾನೇ ರೆಸ್ಪೆಕ್ಟಬಲ್ ಪರ್ಸನ್ ನಿಮ್ಮ ಪಾರ್ಟ್ನರ್. ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾನೇ ಟೈಮ್ ಕೊಡ್ತಾರೆ. ಎಸ್, ಆ್ಯಂಡ್ ನಿಮಗೋಸ್ಕರ ಏನೋ ಒಂದು ಗಿಫ್ಟ್ ಕೂಡ ರೆಡಿ ಮಾಡಿದ್ದಾರೆ. ಹಾಗೂ ಅವ್ರೇನೇ ಹೊಸ ಕೆಲಸ ಮಾಡಿದ್ರು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ. ಆ ಹೊಸ ಕೆಲಸಕ್ಕೆ ನೀವು ಅವ್ರ ಜೊತೆ ಭಾಗಿಯಾಗಿರ್ಬೇಕು, ಅವರು ಕೈ ಹಿಡಿದು ನಡಿಬೇಕು ಅನ್ನೋ ಒಂದು ಮನಸ್ಥಿತಿ ಆ ವ್ಯಕ್ತಿದಾಗಿದೆ. ಖಂಡಿತ ನಿಮ್ಮ ಜೊತೆ ಲಾಂಗ್ ಜರ್ನಿ ನಡಿಬೇಕು, ಜೊತೆಗೆ ನಿಮ್ಮ ಜೊತೆ ಫೋಟೋಶೂಟ್ ಕೂಡ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮನ್ನ ಅವರ ಲೈಫಲ್ಲಿ ದೇವತೆ ಆಗಿ ಟ್ರೀಟ್ ಮಾಡ್ತಿದ್ದಾರೆ. ಎಸ್, ನೀವು ಅವ್ರನ್ನ ಟೇಕ್ ಕೇರ್ ಮಾಡೋದು ಅವರ ಲೈಫಲ್ಲಿ ತುಂಬಾನೇ ಸಂತೋಷ ಕೊಟ್ಟಿದೆ. ಹಾಗೂ ಅವರು ನಿಮಗೆ ತುಂಬಾನೇ ಟೈಮ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಡಿಸಿಷನ್ಸ್ನ ಅವ್ರು ನಿಮ್ಗೇನೋ ಒಂದು ಕ್ವಶನ್ ಕೇಳಿರಬಹುದು, ಏನೋ ಒಂದು ಡಿಸಿಷನ್ಸ್ನ ತಗೊಳ್ಳಿಕ್ಕೆ ಟೈಮ್ ಕೊಟ್ಟಿರಬಹುದು. ಅದಕ್ಕೆ ನೀವು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಮಾತಾಡಿಲ್ಲ ಅಂತ ನಿಮ್ಮಿಂದ ವೇಟ್ ಮಾಡ್ತಿರಬಹುದು. ಎಸ್, ಪ್ಯಾಲ್ ನಂಬರ್ 2. ಸಣ್ಣ ಪುಟ್ಟ ನಿಮ್ಮ ಪ್ರೀತಿಯಲ್ಲಿ ಜಗಳಗಳೇನಿದೆ, ಅವರು ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನ ತುಂಬ ಪ್ರೊಟೆಕ್ಟ್ ಆಗಿ ನೋಡ್ಕೊಂಡಿದ್ದಾರೆ, ತುಂಬ ಪ್ರೀತಿಯಾಗಿ ಕೇರಿಂಗ್ ಆಗಿ ನೋಡ್ಕೊಂಡಿದ್ದಾರೆ. ಅಷ್ಟೇ ಪ್ರೊಟೆಕ್ಷನ್ ಆಗಿ ನಿಮ್ಮನ್ನ ಅವರು ಕಾಪಾಡ್ಕೋತಿದ್ದಾರೆ. ಆ್ಯಂಡ್ ತುಂಬಾನೇ ನಿಮ್ಮನ್ನ ಹಚ್ಕೊಂಡಿದ್ದಾರೆ. ತುಂಬಾನೇ ನಿಮ್ಮನ್ನ ಅವರ ಲೈಫ್ ಲಾಂಗ್ ಇರಬೇಕು ಅಂತ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಡ್ರೀಮ್ಸ್ ಅಲ್ಲಿ ಸದಾ ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ. ನಿಮ್ಮ ಡ್ರೀಮ್ಸ್ ಅಲ್ಲೂ ಕೂಡ ಒಂದು ಸೂಚನೆ ಕೂಡ ಸಿಕ್ಕಿರಬಹುದು ನಿಮ್ಮ ಪ್ರೀತಿಯ ವಿಚಾರವಾಗಿ. ಎಸ್, ನಿಮ್ಮ ಪ್ರೀತಿಯ ವಿಚಾರವಾಗಿ ಕೆಲವು ಥರ್ಡ್ ಪಾರ್ಟೀಸ್, ನಿಮ್ಮ ದಾಂಪತ್ಯ ವಿಚಾರವಾಗಿ ಯಾರು ಥರ್ಡ್ ಪಾರ್ಟೀಸ್ ಮಾತಾಡ್ತಿದ್ದಾರೆ, ಗಾಸಿಪ್ ಮಾಡ್ತಿದ್ದಾರೆ, ಸಮಥಿಂಗ್ ಸಣ್ಣ ಮಟ್ಟದಲ್ಲಿ ಜಗಳ ಆಗಿರೋದನ್ನ ದೊಡ್ಡ ಮಟ್ಟದಲ್ಲಿ ಶೋ ಅಪ್ ಮಾಡ್ತಿದ್ದಾರೆ ನಿಮ್ಮ ಸರೌಂಡಿಂಗ್ ಥರ್ಡ್ ಪಾರ್ಟೀಸ್. ಆ ಒಂದು ಮೂರನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗೋದಿಲ್ಲ. ಅದನ್ನ ನೀವು ಕ್ಲೆನ್ಸ್ ಆಗಿದ್ದೀರೋ ಆಲ್ರೆಡಿ. ಪ್ಯಾಲ್ ನಂಬರ್ 2. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿ ನಿಮಗೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ. ಯಾವ ವ್ಯಕ್ತಿ ನಿಮ್ಮ ಬಗ್ಗೆ ಏನೇ ಒಂದು ತಪ್ಪಾಗಿ ಹೇಳಿರಬಹುದು ಅಥವಾ ನಿಮ್ಮಿಂದ ದೂರ ಆಗ್ಲಿಕ್ಕೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದ್ರೂ ಬೇರೆ ರೀತಿಯಾದ ಥಾಟ್ಸ್ನ ಥಿಂಕ್ನ ನಿಮ್ಮ ಪರ್ಸನ್ಗೆ ಹೇಳಿರಬಹುದು. ಬಟ್ ನೀವು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಎಸ್, ಲೆಟರ್ಸ್ನ ನೋಡೋಣ. ನಿಮ್ಮಿಂದ ದೂರ ಇರೋದಕ್ಕೆ ನಿಮ್ಮಿಂದ ಏನ್ ಡಿಸ್ಟೆನ್ಸ್ ಇದೆ, ಆ ಡಿಸ್ಟೆನ್ಸ್ನ ಅವ್ರು ಇಷ್ಟಪಡ್ತಿಲ್ಲ. ಐ ಹೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್. ನಿಮ್ಮ ಮತ್ತು ಅವರ ನಡುವೆ ಏನ್ ಡಿಸ್ಟೆನ್ಸ್ ಇದೆ ಅದನ್ನ ಅವರು ಬ್ರೇಕ್ ಡೌನ್ ಮಾಡಬೇಕು, ಮತ್ತೆ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು ಅನ್ನೋ ಒಂದು ಥಾಟ್ಸ್ ಇದೆ. ನಿಮ್ಮ ಬಗ್ಗೆ ಅವರ ಲೈಫಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಅವರ ಫ್ಯಾಮಿಲಿ ಜೊತೆ ಶೇರ್ ಮಾಡಿದ್ದಾರೆ. ನಿಮ್ಮನ್ನು ಅವರು ದೇವತೆ ಆಗಿ ನೋಡ್ತಿದ್ದಾರೆ. ಹೆಚ್ಚಾಗಿ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ನಿಮ್ಮನ್ನ. ಪ್ಯಾಲ್ ನಂಬರ್ 2. ಎಸ್, ಐ ಹ್ಯಾವ್ ಟ್ರಸ್ಟ್ ಇಶ್ಯೂಸ್. ಏನೋ ಒಂದು ಯಾರಿಗೆ ಅವರು ಪ್ರಾಮಿಸ್ನ ಮಾಡಿದಾರೆ ಅದನ್ನ ಉಳಿಸ್ಕೊಳ್ಬೇಕು, ಹಾಗೂ ನಿಮಗೆ ಏನು ಪ್ರಾಮಿಸ್ ಮಾಡಿದಾರೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ತುಂಬಾನೇ ಭಯ ಪಡ್ತಿದ್ದಾರೆ. ನಾನು ಉಳಿಸ್ಕೋತೀನ. ಅಂಡ್ ನಿಮ್ಮ ಮೇಲೆ ಏನು ಗೌರವ, ರೆಸ್ಪೆಕ್ಟ್ ಇದೆ. ನಿಮ್ಮ ಪ್ರೀತಿಯ ನಡುವೆ ಏನಾದರೂ ನೆಗೆಟಿವಿಟಿ ಮಾಡಿದ್ದಾರೆ,
ಈ ನೆಗೆಟಿವಿಟಿಯಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ನೀವ್ಯಾವ್ರಿಗೇನಾದ್ರೂ ನೀವು ನಿಮ್ಮ ಪಾರ್ಟ್ನರ್ಗೆ ಏನಾದ್ರು ಚಾಲೆಂಜ್ನ ಮಾಡಿದರೆ ಖಂಡಿತ ಆ ಚಾಲೆಂಜಲ್ಲಿ ಅವ್ರು ಗೆಲ್ತಿದ್ದಾರೆ. ಹಾಗೂ ನಿಮ್ಮ ಪ್ರಾಮಿಸ್ನ ಉಳಿಸ್ಕೋತಿದ್ದಾರೆ. ಹಾಗೂ ನಿಮ್ಮಿಂದ ಪ್ರಾಮಿಸ್ ಕೂಡ ಕೇಳ್ತಿದ್ದಾರೆ. ಐ ಆಮ್ ವಾಚಿಂಗ್ ಇನ್ ಯು ಆನ್ಲೈನ್. ಅವರು ನಿಮ್ಮನ್ನು ಆನ್ಲೈನಲ್ಲಿ ಹೆಚ್ಚಾಗಿ ವಾಚ್ ಮಾಡ್ತಿದ್ದಾರೆ. ಎಸ್, ನಿಮ್ಮ ಫೋಟೋಸ್ನ ಅವರು ಹೆಚ್ಚಾಗಿ ವಾಚ್ ಮಾಡ್ತಿದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಹೆಚ್ಚಾಗಿ ಏನಾದರೂ ಅವ್ರ ಮನಸ್ಸಿನ ಮಾತನ್ನ ಅವರು ಡೈರಿ ಮುಖಾಂತರ ಬರೀತಿದ್ದಾರೆ. ಪೈಲ್ ನಂಬರ್ 2. ಎಸ್, ಅವರ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು, ಅವರ ಲೈಫ್ ನಿಮ್ಮ ಜೊತೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಥಿಂಕಿಂಗ್ ಹೆಚ್ಚಾಗಿ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಅವರ ಲೈಫಲ್ಲಿ ಏನು ನಗುನ ತಗೊಂಡು ಬರ್ತೀರಾ, ಅವ್ರು ಯಾವುದೇ ಒಂದು ಸಿಚುವೇಶನಲ್ಲಿ ಹಾಗೂ ಯಾವುದೇ ಒಂದು ಪ್ರಾಬ್ಲಮ್ಸಲ್ಲಿರಲಿ ಅವರ ಮುಖದಲ್ಲಿ ನೀವು ಸಂತೋಷನ ತಂದುಕೊಡ್ತೀರಾ. ಆ ಒಂದು ನಗುನ ಅವರು ಸ್ವಲ್ಪ ಮಿಸ್ ಮಾಡ್ತಿರಬಹುದು. ಹಾಗೂ ನೀವು ಅವ್ರ ಜೊತೆ ಏನು ಸಪ್ರೇಷನಲ್ಲಿದ್ದೀರಾ, ಪೈಲ್ ನಂಬರ್ 2, ಅವ್ರ ನಗು ಎಲ್ಲೋ ಕಾಣೆ ಆಗಿದೆ. ಮತ್ತೆ ನೀವು ನಗಿಸ್ತೀರಾ, ಮತ್ತೆ ಅವ್ರ ಲೈಫಿಗೆ ಬರ್ತೀರಾ ಅಂತ ತುಂಬ ವೇಟ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ನ ಇಷ್ಟು ಪೇಷನ್ಸಿಂದ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ.